ಅಲ್ಲ ಅವನಿಲ್ಲ, ಈ ಗುಂಡಪ್ಪಣ್ಣೊಬ್ರು ಯಾಕೆ ಹಿಂಗೆ ಮಾಡ್ತಾರೆ ಮಾರಯ್ಯ. ನಿನ್ನೆ ಅಷ್ಟು ರೀತಿ ಹೇಳಿವಿ ಹೌದಾ, ಬೆಳಿಗ್ಗೆ 3 ಜನನು ಬೇಗ ಬರೋಣ, ಅವರು ಎಲ್ಲರ ಎದುರಿಗೂ ದುಡ್ಡು ಕೊಟ್ಟು ತೊಗೊಂಡೋಗ್ಲಿ ಅಂತ. ಈಗ ನೋಡಿದ್ರು ನೋಡು ಇಷ್ಟೊತ್ತಾರು ಬರಲ್ಲ. ಈ ಶನಿ ಶನಿ ಅಂತ ಇವ್ರು ಈಗಲೇ ಬಂದು ದುಡ್ಡು ಕೊಟ್ಟು ಹೋಗ್ಬೇಕನ್ನ ಮಾರಯ್ಯ. ಸ್ವಲ್ಪ ಚರ್ಚೆ ಮಾಡಿ ಅಂತ ಹೇಳಿದರು. ನೀನೇ ಅಂತ ಸುದ್ದಿ ಹೇಳಲ್ಲ, ಅದಕ್ಕೆ ನಾನು ಸುಮ್ಮನೆ ಹಾಕ್ಕೊಂಡೆ. ಈ ಗುಂಡಪ್ಪಣ್ಣ ಏನು ಅಂದ್ಕೋತಾರೆ ನಮ್ಮ ಮಾರಯ್ಯ. ಚರ್ಚೆ ಮಾಡಿ ಇವರು ಜಾಸ್ತಿ ಇಸ್ಕೊಂಡಾರೆ, ನಾ ಬಂದಮೇಲೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಥೋ, ಹಿಂಗಿದ್ದು ಸಣ್ಣ ಮಾತು ಬಂದರೂ ಭಾಳ ಕಷ್ಟ ಕಣ. ಒಂದು ಪಕ್ಷ ನೀನಿಲ್ಲದೆ ಇದ್ರೆ ನಂಗೆ ಅಷ್ಟೇನು ತಲೆಬಿಸಿ ಇಲ್ಲ ಅನಿಲ್ಲ. ನೀ ಹಂಗೆ ಅಂದ್ಕೊಳಲ್ಲ ಅಂತ ಗೊತ್ತು. ಆದ್ರೆ ಗುಂಡಪ್ಪಣ್ಣನ ಈಗೀಗ ನಂಬೋಕ್ಕಾಗಲ್ಲ. ಅದು ಎಲ್ಲಾರ ಶೇಖರ್ ಏನಾರು ಹೇಳಿಕೊಟ್ಟ ಅಂದ್ಬಿಟ್ರೆ ಮತ್ತೆ ಮುಗ್ದೇ ಹೋತು ಬಿಡು, ಅದೇ ಸತ್ಯ ಅಂದ್ಕೋತಾರೆ. ಏನು ಮಾಡ, ಅವತ್ತು ಅಡ್ವಾನ್ಸ್ ಕೊಡೋಷ್ಟೊತ್ತಿಗೂ ಇರಲ್ಲ ಅವರು, ಇವತ್ತಿಗೆ ಲೆಕ್ಕ ಚುಕ್ತ ಮಾಡೋಷ್ಟೊತ್ತಿಗೂ ಇಲ್ಲ. ನಾವೊಂದು ಕೆಲಸ ಮಾಡ್ಬೇಕವನಿಲ್ಲ. ಇನ್ನು ಯಾರೇ ಹಿಂಗೆ ಆರ್ಡ್ರ್ ಕೊಡೋಕ್ಕಾಗಲಿ ದುಡ್ಡು ಕೊಡೋಕ್ಕಾಗಲಿ ಬಂದರೋ 3 ಜನ ಇದ್ದಾಗಲೇ ಕೊಡಬೇಕು, 3 ಜನ ಇದ್ದಾಗಲೇ ತೊಗೊಂಡು ಹೋಗ್ಬೇಕು ಅಂತ ಹೇಳಬೇಕು ಕಣ. ಅಷ್ಟೊಂದು ಮಾಡಬೇಕು ನೋಡು. ಇಲ್ಲ ಪಾಪಣ್ಣಣ್ಣ, ಹಾಗೆಲ್ಲ ಏನಾಗಲ್ಲ. ನೀವು ಬಹಳ ಮುಂದೆ ಆಲೋಚನೆ ಮಾಡ್ತಿದ್ದೀರಿ. ಗುಂಡಪ್ಪ ಮಾವ ಒಂದೊಂದು ಸತಿ ಏನಾದ್ರು ಹಂಗೆ ಹುಟ್ಟು ಅವ್ರಿಗೇನು ಗ್ರಾಚಾರ ಕೆಡ್ತದೋ ಅಂತ ಗೊತ್ತಾಗಲ್ಲ ಮಾರ ನನಗೆ. ಈಗ ನೋಡಿ ಎಷ್ಟು ಸಲೀಸದರೆ, ಅವಾಗ ಒಂದಷ್ಟು ದಿವಸ ಹೆಂಗೆ ಮಾಡಿದ್ರು. ಈ ಥರ ಎಲ್ಲ ಸಣ್ಣ ಬುದ್ಧಿ ಇಲ್ಲ ಗುಂಡಪ್ಪ ಮಾವಗೆ. ಹಾಗೆಲ್ಲ ಯೋಚನೆ ಮಾಡಲ್ಲ. ನಾವು ದುಡ್ಡು ಇಟ್ಕೊಂಡ್ವೇನೋ ಅಂತ ಅವ್ರು ಯಾವತ್ತಿಗೂ ಯೋಚನೆ ಮಾಡಲ್ಲ. ಸುಮ್ಮನಿರಿ ನೀವು. ಮತ್ತೆಲ್ಲರ ಕಡಿಕೆ ಯಾರು ಹಿಂಗೆ ಬಂದಾಗ 3 ಜನ ಇದ್ದಾಗಲೇ ದುಡ್ಡು ಕೊಡಬೇಕು, 3 ಜನ ಇದ್ದಾಗಲೇ ತೊಗೊಂಡು ಹೋಗ್ಬೇಕು ಅಂತ ಹೇಳ್ಗಿಳಿರಿ. ಏನಿಲ್ಲದೆ ನಮ್ಮ 3 ಜನ ಬಗ್ಗೆ ಹಾಗೆ ಹಿಂಗೆ ಅಂತ ಮಾತಾಡ್ತಾರೆ. ಹಿಂಗಿದ್ದೇನಾದ್ರು ಒಂದು ಹೇಳಿಬಿಟ್ರೆ ಅದೇ ನಾವೇ ಕೋಲ್ ಕೊಟ್ಟು ಪೆಟ್ಟು ತಿಂದ ಗಾದಿ ಆಗ್ತದೆ. ಇಲ್ಲ ಅವ್ರು 3 ಜನ ಏನೋ ಜಗಳ ಮಾಡ್ಕೊಂಡಾರೆ, ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇಲ್ಲ ಅಂತ ಏನೇನು ಹಬ್ಬಿಸ್ತಾರೆ ಇನ್ನು. ಅದು ಒಂದು ಹೌದು ಮಾರಯ್ಯ, ನೀ ಹೇಳಿದ್ದು ಒಳ್ಳೇದಾಯ್ತು. ಅಲ್ಲ ಅವನಿಲ್ಲ, ನಾ ಅವತ್ತಿಂದ ಕೇಳಬೇಕು ಅಂದ್ಕೊಂಡು ನೀನೊಬ್ಬ ಮನೆಗೆ ಬರೋದು, ಮನೇಲಿ ಮಾತಾಡೋಕ್ಕಾಗಲ್ಲ, ಹಾಗಾಗಿ ಸುಮ್ಮನೆ ಇರ್ತಿದ್ದೆ. ನೀನು ನೆಂಟು ಬಾವ ಪವನೊಂದು ಅದೇ ಹುಡುಗಿ ಅಂತ ಇದಾತ, ಸೆಟ್ಲ್ಮೆಂಟ್ ಎಲ್ಲ ನಿಗದಿ ಆಗೇ ಹೋತಾ? ಹ್ಞೂ ಮಾರ, ಸದ್ಯ ಆತು. ಅದೊಂದು ತಲೆ ಬಿಸಿ ಅಂದರು ನೋಡಿ ನನಗೆ. ಮೊದಲು ಈ ಹುಡುಗ ಒಪ್ಪದೆ ಏನಾತದೇನೋ ಅಂತ ಮಾಡಿದ್ದೆ, ಎಲ್ಲ ಸರಿ ಆಯ್ತು ಮಾರ. ಅಲ್ಲ ಗುಂಡಪ್ಪಣ್ಣಿನ ಹತ್ರ ಎಂಥದ್ದು ಹೇಳ ಈ ಸುದ್ದಿ? ಯಾವ ಸುದ್ದಿ? ಎಂತ ಪಾಪಣ್ಣಣ್ಣ? ಹಂಗಾರೆ ನಿಂಗೆ ಅಂತ ಗೊತ್ತಿಲ್ಲ, ಬೇಡ ಬಿಡು, ಬೇಡ, ಏನಿಲ್ಲ, ಸುಮ್ಮನೆ ಹಿಂಗೆ ಹೇಳದ್ನ. ಪಾಪಣ್ಣಣ್ಣ, ನಾ ಇನ್ನು ಸಣ್ಣ ಬಾಲೇನಂದ್ರೆ ನಂಗೆ ಗೊತ್ತಾಗಲ್ಲ ಯಾವ ಮನುಷ್ಯರು ಯಾವಾಗ ಹೆಂಗೆ ಮಾತಾಡ್ತಾರೆ ಅಂತ. ಎಂತ ಅದು ಸತ್ಯ ಹೇಳಿ, ನಂಗೆ ಗೊತ್ತಾಗಬೇಕು ಏನೇ ವಿಚಾರ ಇದ್ರು. ಅಯ್ಯೋ ಇಲ್ಲ ಮಾರಯ್ಯ, ಹಾಗೇನಿಲ್ಲ. ಅಲ್ಲ ನಿನ್ನ ನೆಂಟು ಬಾವ ಫಸ್ಟು ಮದುವೆ ಬೇಡ ಅಂತ ಹೇಳ್ತಾನೆ ಅಂತೆಲ್ಲ ಗುಲ್ಲೆದ್ದಿತ್ತಲ್ಲ ಊರಲ್ಲಿ, ಹಾಗಾಗಿ ಹೇಳಿದೆ. ಮದುವೆ ಗೊತ್ತಾತ ಅಲ್ಲ ಕ್ಯಾನ್ಸಲ್ ಮಾಡಿದ್ರ ಅಂತ. ಮದುವೆ ಅಲ್ಲ, ನಿಶ್ಚಿತಾರ್ಥ ಅಂತ ಡೇಟ್ ಫಿಕ್ಸ್ ಆಗಿದೆ. ಆದರೂ ನೀವು ಮಾತಾಡೋದು ನೋಡ್ರೆ ನನಗೆ ಯಾಕೋ ಡೌಟ್ ಕ್ಲಿಯರ್ ಆಗಲ್ಲ ಪಾಪಣ್ಣಣ್ಣ. ಅಯ್ಯೋ ಮಾರಯ್ಯ, ಗುಂಡಪ್ಪಣ್ಣನ ಹಂಗೆ ಮಾಡಬೇಡ. ಡೌಟ್ ಅಂತೆ, ಡೌಟು ಅದಾತಲ್ಲ. ಫಸ್ಟ್ ಒಂದು ಸತಿ ನಿನ್ನ ನೆನಪು ಮದುವೆ ಆಗಲ್ಲ ಅಂತ ಹೇಳಿದ್ದೆ ಅಂತಕ್ಕೆ. ಮದುವೆನೇ ಆಗಲ್ಲ ಅಂದಿದ್ದ ಅಲ್ಲ ಈ ಹುಡುಗಿನ ಮದುವೆ ಆಗಲ್ಲ ಅಂದಿದ್ದ? ಅಯ್ಯೋ, ಈಗಿನ ಹುಡುಗರು ಇರ್ತಾವಲ್ಲ ಪಾಪಣ್ಣಣ್ಣ, ಸದ್ಯಕ್ಕೆ ನಂಗೆ ಮದುವೆ ಬೇಡ ಅಷ್ಟೇ ಹೇಳೋದಂತೆ. ಇನ್ನೇನು ಮಾಡೋದಂತ ಮನೇಲೆಲ್ಲ ನಿಪ್ಪರ್ಕು ಕೂತಿದ್ರು, ಇನ್ನೊಂದು 2 ವರ್ಷ ಬಿಟ್ಟೇ ಮಾಡೋದತ್ಲಗೆ ಅಂತ. ಅಷ್ಟೊತ್ತಿಗೆ ಅವರೇ ಹೆಂಗೋ ಮನಸ್ಸು ಬದಲಾಯಿಸ್ಕೊಂಡ್ರು ಅಷ್ಟೇಯಾ? ಅಷ್ಟೇ ಸಹಿಯಲ್ಲ, ಮತ್ತೇನಿಲ್ಲಲ್ಲ. ಸುಳ್ಳು ಹೇಳ್ಬೇಡ ನೋಡೋನಿಲ್ಲ ನನ್ನ ಹತ್ರ ಮತ್ತೆ. ಅಯ್ಯೋ ಅಷ್ಟೇ ಮಾರ್ರ ಪಾಪಣ್ಣಣ್ಣ, ಮತ್ತೆ ಅಂಥದ್ದು ಇಲ್ಲ. ನಿಮ್ಗೆ ಯಾಕೆ ನನ್ನ ಮೇಲೆ ನಂಬಿಕೆ ಗೊತ್ತಿಲ್ಲ ಅಂತ. ಅಲ್ಲ ಮತ್ತು ಊರು ಮನೆಯಲ್ಲೆಲ್ಲ ಬೇರೆನೇ ಎಂಥದ್ದೋ ಮಾತಾಡ್ತಾರಲ್ಲ, ಸ್ವಲ್ಪ ಜಾಗ್ರತೆ ಇರಿ ಅನಿಲ್ಲ. ಹೆಣ್ಮಕ್ಳು ಅಂಥೇಳಿ ಗನಾಗ ಬಂಗಾರ ಬೆಳ್ಳಿ ಹಾಕಿ ಬಂದರು ಅಂಥೇಳಿ ಅವರು ನಂಬ್ಕೊಂಡು ಇರೋಕ್ಕಾಗಲ್ಲ. ಒಂದು ಕೆಲಸ ಮಾಡು, ನೀನು ಹೆಣ್ಬಾವನ ಹತ್ರ ಹುಡುಗಿ ಹತ್ರನೇ ಮಾತಾಡೋಕ್ಕೆ ಹೇಳು, ಏನು ಎತ್ತ ಅಂತ. ಮಾತಾಡ್ಕಿತಾರ ಮಾರ್ರ,
ಅದನ್ನು ಹೇಳ್ಕೊಡ್ಬೇಕಾ ಈಗಿನ ಹುಡುಗರಿಗೆ? ಫಸ್ಟ್ ಬೇಡ ಅಂತ ಹೇಳಿದ್ ನೋಡಿದ್ರು ಸಾಕು, ಇದು ಮದುವೆ ಬೇಡ ಅಂತ. ಆಮೇಲೆ ನೋಡಿದ್ರೆ ಈಗ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಫೋನ್ ಎಂಗೇಜ್. ಎಂತ ಮಾತಾಡ್ತಿರ್ತಾರೇನ? ಮಾತಾಡ್ಕಿಂಡ್ಲಿ ಬಿಡ. ನೀ ಇಲ್ಲಿ ಕಾಲ್ಬುಡ್ದಲ್ಲಿ ಇದ್ದಳ ಹತ್ರನೇ ಎಷ್ಟು ಇದು ಮಾಡಿ ಮಾತಾಡ್ತಿದ್ದೆ, ಅವ್ರಿಗೆ ಅಷ್ಟು ದೂರದಲ್ಲಿ ಅದಾರೆ, ಮಾತಾಡ್ದೆ ಬಿಡ್ತಾರ. ಆದರೂ ನೀ ಏನೇ ಹೇಳಾನಿಲ್ಲ, ಲವ್ ಅನ್ನೋದಕ್ಕಿಂತನೂ ಯಾರನ್ನಾರು ನಾವು ಮದುವೆ ಆಗ್ಬೇಕು ಅಂತೇಳಿ ಮನ್ಸಾರೆ ಇಷ್ಟಪಟ್ಟಿರ್ತೀವಲ್ಲ, ಅವರನ್ನೇ ಆಗಿಬಿಡ್ಬೇಕು ಕಣ, ಅವರನ್ನೇ ಆಗಿಬಿಡ್ಬೇಕು. ಇಲ್ಲ ಅಂದರೆ ಜೀವನ ಪರ್ಯಂತ ಒಂಥರ ಆ ಕಡೆನೂ ಮರೆಯೋಕ್ಕಾಗದೆ ಈ ಕಡೆನೂ ಹೊಂದ್ಕೊಳಕ್ಕಾಗದೆ ಅನುಭವಿಸ್ಬೇಕಾಗ್ತದೆ. ಆ ಥರ ಮಾತ್ರ ಮಾಡಬಾರ್ದು. ಅದ್ರ ಮಟ್ಟಿಗೆ ನೀನೇ ಕಣ ಗ್ರೇಟು. ಎಂಥದ್ದೇ ಆದರೂ ನನಗಿದೇ ಹುಡುಗಿ ಬೇಕು ಅಂತ ಹಾಗೇ ಬಿಟ್ಟಲ್ಲ ಮರೆಯ. ಪಲ್ಲವಿನೂ ಪುಣ್ಯ ಮಾಡಿತ್ತು ಬಿಡು ನಿನ್ನಂಗಿದ್ದು ಗಂಡು ಸಿಕ್ಕಕ್ಕೆ. ಆತ ಎಂತ ಆತ್ರಿ ಪಾಪಣ್ಣಣ್ಣ, ವ್ಯವಹಾರ ಲೋಕದಿಂದ ನೇರ ಪ್ರೇಮ ಲೋಕಕ್ಕೆ ಹೋಗ್ಬಿಟ್ರಲ್ಲ. ಎಂತ ಮಾತಾಡ್ತೀರಿ? ಆ ಕಡೆನೂ ಇರೋಕ್ಕಾಗಲ್ಲಂತೆ, ಈ ಕಡೆನೂ ಬರೋಕ್ಕಾಗಲ್ಲಂತೆ. ಯಾಕಾಗಲ್ಲ? ಯಾರನ್ನು ಮದುವೆ ಆಗಿರ್ತೀರೋ ಅವರೇ ನಮ್ಮ ಹೆಂಡತಿ ಅಂದ್ಕೊಂಡು ನೆಮ್ಮದಿಯಿಂದ ಇದ್ರು ಸಯ್ಯಪ್ಪ. ಇಷ್ಟು ವರ್ಷ ಇದ್ದಿರಲ್ಲ ಮಾರ, ಇಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿರಿ, ಇನ್ನೇನೋ? ಎಂತ ನಾಗವೇಣಿ ಕೊಂಸಲ್ ಬತ್ತ ಅದೇನ್ರಿ ಕಡಿಕೆ? ಸುಮ್ಮನಿರ ಮರೆಯ, ನೀನೊಬ್ಬ ಯಾವಾಗ ನೋಡಿದ್ರು ತಮಾಷೆನೇ ನಿಂಗೆ. ನನ್ನ ಗೋಲ್ಡ್ ನಂಗಾಗಿದೆ. ಗೋಳು ಇಲ್ಲ, ಎಂಥದ್ದು ಇಲ್ಲ, ಸುಮ್ಮನಿರಿ ನೀವು. ಶಾರದಕ್ಕನ ಹಂಗಿದ್ದು ಹೆಂಡತಿ ಸಿಕ್ಬೇಕಾರೆ ಪುಣ್ಯ ಮಾಡಿದ್ರಿ ನೀವು. ಈಗ ಎಷ್ಟೆಷ್ಟು ಡಬಲ್ ಡಿಗ್ರಿ ಮಾಡಿದ್ರೆ ಈಗ ಅಷ್ಟು ನಾಲೆಡ್ಜ್ ಇರ್ತದನ್ರಿ. ಮನೆಯಲ್ಲೇ ಮಾಡಿ ಒಂದೊಂದೇ ಪ್ಯಾಕ್ ತೊಗೊಂಡೋಗಿ ಕೊಟ್ಟು ವ್ಯಾಪಾರ ಮಾಡಿ ಬಿಸ್ನೆಸ್ ಅಂದರೆ ಎಷ್ಟು ಚಂದ ಮಾಡ್ತಾ ಇದ್ದಾರೆ. ಅವ್ರು ಹೇಳೋದೇನು ಸುಳ್ಳಲ್ಲ. ನೀವು ಸ್ವಲ್ಪ ಸಾಥ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಮಾಡ್ಬೋದು. ಅವ್ರಿಗೆ ಒಳ್ಳೊಳ್ಳೆ ಐಡಿಯಾ ಇದೆ. ಈ ಬಿಸ್ನೆಸ್ಸನ್ನೇ ಇಬ್ಬರು ಸೇರ್ಕೊಂಡು ಮುಂದುವರಿಸ್ಬೋದು, ಗೊತ್ತಾನೋ? ಏನು ಬಿಸ್ನೆಸ್ಸು ಎಂಥದೋ ಮಾರಾಯ ಅನಿಲ. ಒಂದೊಂದ್ಸರಿ ದಿಕ್ಕೇ ಹೊರಿಯಲ್ಲ ನನಗೆ. ಸತ್ಯ ಹೇಳಿ ಪಾಪಣ್ಣಣ್ಣ, ನೀವು ಮಾತಾಡೋ ವರ್ಷನೇ ಬದಲಾಗಿದೆ. ನಾಗವೇಣಿನೇನಾರು ನೆನಪು ಮಾಡ್ಕಿತಿದ್ದೀರಾ? ಆ ಥರ ಏನಾರು ಮಾಡದೆ ಹೋದಾದರೂ ಫಸ್ಟು ನಿಮ್ಮ ಮಂಡೆ ಮೇಲೆ ನೀವೇ ಹೊಡ್ಕೊಳ್ಳಿ ಹೇಳ್ತೀನಿ. ನೆನಪಾಗೋ ಪ್ರಶ್ನೆ ಅಲ್ಲ ಕಣ ಅನಿಲ. ಮೊನ್ನೆ ಪೇಟೆಯಲ್ಲಿ ನೋಡಿದೆ. ಅವತ್ತು ನೋಡ್ದವ ನಾನು ಮೊನ್ನೆನೇ ನೋಡಿದ್ದ. ಎಷ್ಟು ಚೇಂಜ್ ಆಗಿಬಿಟ್ಟದು ಗೊತ್ತಾ ಅದೀಗ. ಅವಾಗ ಒಂಥರ ಹಳ್ಳಿ ಹುಡುಗಿ ಮಾರಯ್ಯ, ಈಗ ನೋಡಿದ್ರು ಒಳ್ಳೆ ಆಫೀಸರ್ ನೋಡ್ದಂಗೆ ಆಗ್ತದೆ. ಅಲ್ಲ, ಒಂದು ಲೆಕ್ಕಕ್ಕೆ ಅದು ನನ್ನ ಮದುವೆ ಆಗದೇ ಇದ್ದಿದ್ದೆ ಒಳ್ಳೇದಾಯ್ತು ಬಿಡು. ಎಂಥ ಒಳ್ಳೆ ಲೆವೆಲಿಗೆ ಹೋಗಿದೆ. ನನ್ನ ಮದುವೆ ಆಗಿದ್ದರೆ ಇಲ್ಲೇ ಇದೇ ಥರನೇ ನೆಪಳಿತಿರ್ಬೇಕಿತ್ತೇನ. ಒಂಥರ ಸಮಾಧಾನ ಆಯ್ತು ಅದನ್ನು ನೋಡಿ. ನನ್ನಿಂದ ಅದಕ್ಕೆ ಅನ್ಯಾಯ ಆತೇನೋ ಅನ್ನೋದೊಂದು ಸಣ್ಣದೊಂದು ಕೊರಗಿತ್ತ ಮನಸ್ಸಿನ ಮೂಲೆಯಲ್ಲೆಲ್ಲವ. ಮೊನ್ನೆ ಅದನ್ನು ನೋಡಿದ್ಮೇಲೆ ಸಮಾಧಾನ ಆಯ್ತು. ನೀವೇ ಅವತ್ತಿಂದ ಹೇಳ್ತಿದ್ದೀನಿ ಪಾಪಣ್ಣಣ್ಣ, ಬಿಟ್ಟುಬಿಡಿ. ಅವರು ನೋಡಿದ್ರಿ ಹೌದಾ ಅಲ್ಲ, ಅವ್ರು ಆರಾಮಾಗಿ ಅದಾರ ಹೌದಾ ಅಲ್ಲ, ಅವ್ರಕ್ಕಿಂತ ಆರಾಮಾಗಿದ್ದೀನಿ ಅಂತ ನೀವು ತೋರಿಸ್ಕೊಬೇಕು, ಗೊತ್ತಾ? ಈಗ ಸಿಕ್ಕಿರೋ ಹೆಂಡ್ತಿನ ಅವ್ರು ಒಳ್ಳೆಯವ್ರೆ ಪಾಪಣ್ಣಣ್ಣ. ಅವಾಗೆಲ್ಲ ಏನೋ ಸ್ವಲ್ಪ ರಿಸ್ಕ್ ಆತಿತ್ತು ಶುರುನೆಲ್ಲ ಗೊತ್ತಾಗದೆ. ಅಂದರೆ ಈಗ ಎಷ್ಟು ಚೆನ್ನಾಗದೆ ನಿಮ್ಮ ಮನೆ, ಎರಡೂ ಕಡೆ ಹೆಂಗೆ ನಿಭಾಯಿಸ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಏನೂ ಯೋಚನೆ ಮಾಡಬೇಡಿ ನೀವು.